ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಸುಷ್ಮಾ ಕನ್ನಡತಿ. ನೀವೆಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ, ನಾನೇನು ಬ್ಲಾಗ್ಸ್ ವೀಡಿಯೋಸ್ ಏನೋ ಹಾಕ್ತಾ ಇಲ್ಲ, ಹಂಗೆ ಸ್ವಲ್ಪ ಮಾತಾಡ್ಬೇಕನ್ನಿಸಿತ್ತು. ಇವತ್ತು ನಾನೇನು ವೀಡಿಯೋಸು ಸಹ ಹಾಕಿಲ್ಲ. ನಾಳೆ ಬ್ಲಾಗ್ ವೀಡಿಯೋಸ್ ಸ್ಟಾರ್ಟ್ ಮಾಡ್ತೀನಿ, ನಾಳೆ ಹಾಕ್ತೀನಿ ಫ್ರೆಂಡ್ಸ್. ಯಾಕೋ ವೀಡಿಯೋಸ್ ಮಾಡೋಕ್ಕೆ ಮನಸ್ಸು ಆಗ್ತಾಯಿಲ್ಲ, ಯಾಕೋ ಆ ಥರ ಬೇಜಾರಾಗ್ತಾಯಿದೆ. ಯಾಕಂತ ಹೇಳಿ ಗೊತ್ತಾಗ್ತಾ ಇಲ್ಲ. ಯಾಕೆ ಯಾರು ವೀಡಿಯೋಸ್ ನೋಡ್ತಾ ಇಲ್ಲ? ನೋಡಿ ಪ್ಲೀಸ್, ನನ್ನ ವೀಡಿಯೋಸ್ಗಳನ್ನ ನೋಡಿ, ನನಗೂ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ಭಾಳ ಇಂಪಾರ್ಟೆಂಟ್ ಐತಿ ಫ್ರೆಂಡ್ಸ್. ನಮ್ಮಂಥವ್ರಿಗೆ ಯಾಕೆ ಸಪೋರ್ಟ್ ಮಾಡೋದಿಲ್ಲ ನೀವು? ಪ್ಲೀಸ್ ಸಪೋರ್ಟ್ ಮಾಡ್ತೀರಲ್ಲ, ಸಪೋರ್ಟ್ ಮಾಡಿ, ನಮ್ಮ ವೀಡಿಯೋಸ್ಗಳನ್ನ ನೋಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಓಕೆನಾ? ಪ್ಲೀಸ್ ಫ್ರೆಂಡ್ಸ್. ನಾನು ಇದು ವೀಡಿಯೋ ಮಾಡಬೇಕಾದ್ರೆ ನಾನು ಹೇಳಂಗಿಲ್ಲ, ಯಾಕಂದರೆ ಡೈಲಿ ಪಾಪ ನಿಮಗೂ ಅದು ಇದು ಅನ್ನಿಸ್ಬಾರ್ದಲ್ಲ, ಇದೇನು ಇವ್ರು ಬರೀ ವೀಡಿಯೋ ಮಾಡಿದ ತಕ್ಷಣ ಬರೀ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ ಅಂತಂದು ಹೇಳ್ತೀರಾ ಅಂತಂದು ಹೇಳಿ ಕೆಲವೊಂದು ಸಲ ನಾನು ವೀಡಿಯೋದಾಗ ಆ ಥರ ಹೇಳೋದಿಲ್ಲ. ಅಂದರೆ ಕೆಲವೊಬ್ರು ಅಂತಿರ್ತಾರೆ, ಅಂದರೆ ಈಗ ನಾನು ಕೇಳಿರೋ ಮಟ್ಟಿಗೆ ಎಲ್ಲರೂ ಏನಂತಾರೆ, ಅದೇ 1 ನಿಮಿಷ 2 ನಿಮಿಷ ಅದನ್ನೇ ಕೊರೋಗ್ಬಿಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳಿ ಈ ಥರ ಕೊರಿತಾರೆ. ನೋಡೋಕ್ಕೆ ಇಂಟ್ರೆಸ್ಟ್ ಬರಲ್ಲ, ಸ್ಕಿಪ್ ಮಾಡಿ ನೋಡ್ಬೇಕು ಅನಿಸ್ತತಿ ಅಂತಾರೆ. ಸೊ ಹಂಗಾಗಿ ಪ್ಲೀಸ್ ಯಾರು ಆ ಥರ ಮಾಡಬೇಡಿ ಫ್ರೆಂಡ್ಸ್. ಅಂದರೆ ಎಲ್ರಿಗೂ ಅದೇ ಥರ ಅನಿಸಿರ್ತೈತೆ ಅಂತ ನಾನು ಅನ್ಕೊತೀನಿ. ಯಾಕಂದರೆ ಕೆಲವೊಬ್ಬರಿಂದ ನನಗೂ ಆ ಥರ ಮಾತುಗಳು ಬಂದವು. ನನ್ನ ಫ್ರೆಂಡ್ಸು ಹಾಗೆ ನನಗೆ ಗೊತ್ತಿದ್ದವರೆಲ್ಲ ಹೇಳಿದರು, ಆ ಥರ ಕೇಳೋಕ್ಕೆ ಬೋರ್ ಆಗ್ತೈತಿ, ಬೇರೆ ನಂದಂತಲ್ಲ, ಬೇರೆ ಯಾರ್ದಾದ್ರೂ ವೀಡಿಯೋಸ್ಗಳನ್ನ ನೋಡ್ತಾ ಇರ್ತಾರಲ್ಲ, ಸೊ ಅವ್ರಿಗೆ ಆ ಥರ ಅನ್ನಿಸ್ತಾ ಇದೆ ಅಂತ ಹೇಳಿದರು. ಸೊ ನಿಮಗೂ ಆ ಥರ ಅನಿಸುತ್ತೆ ಅಂತ ನಾನು ಅಂದ್ಕೊತೀನಿ ಫ್ರೆಂಡ್ಸ್. ಪ್ಲೀಸ್ ಆ ಥರ ಆ ಥರ ಏನೂ ಅಂದ್ಕೋಬೇಡಿ. ಈಗ ಒಂದು ಚಾನಲ್ ಮಾಡಿದ್ದಾರೆ ಅಂದಮೇಲೆ ಅದು ಆ ಥರ ಅವರು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಅದು ಒಂದು ರೂಢಿ ಆಗಿಬಿಟ್ಟಿರ್ತೈತಿ. ಸೊ ಹಂಗಾಗಿ ಯಾರು ಆ ಥರ ಬೇಜಾರು ಮಾಡ್ಕೋಬೇಡಿ ಅಂತೀನಿ. ಇಷ್ಟೇ ನಾನು ಇವತ್ತು ಈ ವಿಡಿಯೋ ಮಾಡೋಕ್ಕೆ ಉದ್ದೇಶ. ಪ್ಲೀಸ್ ನನ್ನ ವೀಡಿಯೋಸ್ಗಳನ್ನ ನೋಡಿ, ನನಗೂ ಸಪೋರ್ಟ್ ಮಾಡಿ. ನಾನು ಇನ್ನು ಒಳ್ಳೆ ವೀಡಿಯೋಸ್ ಮಾಡ್ತೀನಿ. ಈಗ ಸದ್ಯ ನಾನು ಇಲ್ಲಿ ಹೊರಗೆ ಹೊಂಟಿಲ್ಲ, ಯಾಕಂದರೆ ನನ್ನದು ಸ್ವಲ್ಪ ಹೆಲ್ತ್ ಅಷ್ಟೊಂದು ಸರಿ ಇಲ್ಲ ಫ್ರೆಂಡ್ಸ್. ನನ್ನ ಮೈಂಡ್ ಸೆಟ್ಟು ಅಷ್ಟು ಸರಿ ಇಲ್ಲ. ಈಗ ಸ್ವಲ್ಪ ಚೆನ್ನಾಗಿರ್ತೀನಿ ಅಂದರೆ ಮತ್ತೆ ಒಂದು ಸ್ವಲ್ಪ ಹೊತ್ತು ನನ್ನ ಮೈಂಡ್ ಹಾಳಾಗಿರ್ತೈತಿ, ಏನೋ ಗೊತ್ತಿಲ್ಲ, ಆ ಥರ ಆಗ್ತಾಯಿದೆ. ಆದಷ್ಟು ಅದರಿಂದ ಹೊರಗೆ ಬರೋಕ್ಕೆ ಟ್ರೈ ಮಾಡ್ತೀನಿ. ಸೊ ಪ್ಲೀಸ್ ನಿಮ್ಮ ಸಪೋರ್ಟ್ ಬೇಕು. ನೀವು ಎಷ್ಟು ಚೆನ್ನಾಗಿ ವಿಡಿಯೋ ನೋಡಿ ನನಗೆ ಕಮೆಂಟು ಲೈಕ್ ಮಾಡ್ತೀರೋ, ಅಷ್ಟು ಬೇಗ ಅದರಿಂದ ಹೊರಗೆ ಬಂದು ಇನ್ನೂ ಒಳ್ಳೆ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಓಕೆನಾ? ಇವತ್ತು ಬ್ಲಾಗ್ ವೀಡಿಯೋಸ್ ಮಾಡಿದ್ದೀನಿ, ನಾಳೆ ಅದನ್ನ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್. ಹೀಗೆ ಕೆಲವೊಂದು ಪ್ರಾಬ್ಲಮ್ಸ್ ಬಂದುಬಿಡ್ತಾವಲ್ಲ, ವಿಡಿಯೋ ಮಾಡೋಕ್ಕೆ ಮನಸ್ಸು ಬರೋದಿಲ್ಲ. ಏನೇನೋ ಪ್ಲ್ಯಾನ್ ಇಟ್ಕೊಂಡಿರ್ತೀನಿ ಮಾಡಬೇಕಂತ ಹೇಳಿ ಆಗೋದೇ ಇಲ್ಲ, ಯಾಕೋ ಏನೋ ಗೊತ್ತಿಲ್ಲ, ಈ ಥರ ಆಗ್ಬಿಟ್ಟತಿ. ಒಂದು ಸೆಕೆಂಡ್, ಇಲ್ಲಿ ಕ್ಲಿಯರ್ ಇದೆ. ಯಾಕೋ ಆ ಥರ ಅನಿಸ್ಬಿಡ್ತೈತಿ. ನಾನು ಏನು ಅದು ಏನೇ ಪ್ರಾಬ್ಲಮ್ಸ್ ಇರಲಿ, ಏನೇ ಇರಲಿ, ಅದರಿಂದ ಹೊರಗೆ ಬಂದು ಮತ್ತೆ ನನ್ನ ಮೈಂಡ್ ನಾನು ಪಾಸಿಟಿವ್ ಇಟ್ಕೊಂಡು ನನ್ನನ್ನು ನಾನು ಬ್ಯುಸಿ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀನಿ. ಕೆಲವೊಂದು ಸಲ ಅದರಿಂದ ಹೊರಗೆ ಬರೋಕ್ಕೂ ಆಗೋದಿಲ್ಲ, ಅಷ್ಟು ಮೈಂಡು ಹಾಳಾಗಿಬಿಡ್ತೈತಿ, ಏನು ಮಾಡೋಕ್ಕಾಗೋದಿಲ್ಲ ಅಂಥ ಸಿಚುವೇಶನ್ ಬಂದುಬಿಟ್ಟಿದ್ದಾವೆ. ಅದನ್ನಾಗಲೆಲ್ಲ ನನಗೂ ಒಳ್ಳೆ ವೀಡಿಯೋದೊಳಗೆ ಹೇಳೋಕ್ಕೂ ನನಗೆ ಇಂಟ್ರೆಸ್ಟ್ ಇಲ್ಲ ಫ್ರೆಂಡ್ಸ್. ಅದರಿಂದ ಆದಷ್ಟು ಬೇಗ ಹೊರಗೆ ಬರೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ನಾನು. ನಂದೇನೈತಿ, ನಂದು ನನಗೆ ಅಷ್ಟೇ. ಇದನ್ನು ಬಿಟ್ಟರೆ ನಾನು ಯಾವುದೂ ಬೇರೆದು ಯೋಚನೆ ಮಾಡೋಂಗಿಲ್ಲ. ಚೆನ್ನಾಗಿ ಮಾತಾಡ್ತೀನಿ, ಇಲ್ಲ ನಾನು ಸುಮ್ಮನೆ ಆಗಿಬಿಡ್ತೀನಿ. ಯಾರು ನನ್ನ ಜೊತೆ ಚಲೋ ಇರ್ತಾರೋ ಅವ್ರ ಜೊತೆ ಚೆನ್ನಾಗಿದ್ಕೊಂಡು ಹೋಗ್ಬಿಡ್ತೀನಿ ನಾನು. ಕೆಲವೊಂದು ಸಲ ಅಂದರೂ ಬೇಜಾರಾಗ್ತೈತಿ, ಯಾಕೆ ಈ ಥರ ಅಂತ ಹೇಳಿ. ಪ್ಲೀಸ್ ನಾನು ಅದಕ್ಕೋಸ್ಕರ ನನ್ನ ಮೈಂಡ್ ನಾನು ಬ್ಯುಸಿ ಇಟ್ಕೊಳ್ಬೇಕಂತ ಹೇಳಿ ಈ ಥರ ಏನೋ ಒಂದು ಆ್ಯಕ್ಟಿವ್ ಆಗಿದ್ದುಬಿಟ್ರೆ ಬೇರೆ ಕಡೆಗೆ ಚಿಂತೆ ಮಾಡೋಕ್ಕೆ ನಮಗೆ ಟೈಮೇ ಸಿಗೋದಿಲ್ಲ ನೋಡಿ. ಸೊ ಹಂಗಾಗಿ ಈ ಥರ ವೀಡಿಯೋ ಮಾಡೋಕ್ಕೆ ಇದು ಮಾಡ್ತಾಯಿದ್ದೀನಿ ನಾನು. ಅದಕ್ಕೆ ಈ ಥರ ಚಾನಲ್ ಮಾಡಿಕೊಂಡೆ. ಏನೋ ಒಂದು ನನ್ನ ಹತ್ರ ಏನು ನಿಮಗೆ ತಿಳ್ಸೋಕ್ಕಾಗ್ತತ್ತೋ, ನನ್ನಲ್ಲಿರೋದು ಏನಾದರೂ ರೆಸಿಪಿ ಆಗಿರ್ಬೋದು, ಯಾವುದೋ ಬ್ಲಾಗ್ ವೀಡಿಯೋಸ್ ಆಗಿರ್ಬೋದು, ಎಲ್ಲರೂ ಹೋದರೆ ಈ ಥರ ವೀಡಿಯೋ ಮಾಡಿಸಿ ಹಾಕ್ಬೇಕು ಅನ್ನೋದೊಂದು ಇಂಟ್ರೆಸ್ಟ್ ಬಂದು. ನಾನು ಮೊದಲಿದ್ದೇನೆ ಆ್ಯಕ್ಟಿಂಗ್ ಒಳಗೆ ಇಂಟ್ರೆಸ್ಟ್ ಇತ್ತು. ಅವಾಗ ಹೋಗಿದ್ರೆ ಇಷ್ಟೊತ್ತಿಗೆ ನನ್ನ ಲೈಫೇ ಚೇಂಜ್ ಆಗ್ತಿತ್ತು ಅನ್ನೋ ಗೊತ್ತಿಲ್ಲ. ಬಟ್ ಕೆಲವೊಂದು ಸಲ ತಪ್ಪು ಡಿಸಿಷನ್ ತೊಗೊಂಡು ಈಗ ಈ ಥರ ಆಗಿದೆ. ಅದಕ್ಕೆ ಏನು ಮಾಡೋಕ್ಕಾಗಂಗಿಲ್ಲ. ಮುಂದೆ ನೋಡೋಣ, ಮುಂದೆ ಆ ಥರ ಚಾನ್ಸ್ ಸಿಕ್ಕರೆ ಖಂಡಿತ ಬಿಡೋದಿಲ್ಲ, ಹೋಗ್ತೀನಿ. ಕೆಲವೊಂದು ಬಂದಿದ್ದಾವೆ, ಕರೆದಿದ್ದಾರೆ, ಬಟ್ ಹೋಗಿಲ್ಲ, ಅಲ್ಲೇ ಡ್ರಾಪ್ ಮಾಡೀನಿ. ನೋಡೋಣ ಮುಂದೆ ಏನಾದರೂ ಬಂತಂದರೆ ಖಂಡಿತ ಬಿಡೋದಿಲ್ಲ, ಮಾಡ್ತೀನಿ. ನನಗೂ ಇಂಟ್ರೆಸ್ಟ್ ಐತಿ. ಎಲ್ಲದಕ್ಕಿಂತ ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು ಅನ್ನೋದೈತಿ. ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗ್ಬೇಕು ಅನ್ನೋದೈತಿ. ಮೆಂಟಲಿ ಸ್ಟ್ರಾಂಗ್ ಇದ್ದೀನಿ.
ಅದು ಯಾರು ಕೆಡ್ಸಕ್ಕೆ ಹೋದ್ರೆ ಅದರಿಂದ ನಾನು ವೀಕ್ ಆಗೋದಿಲ್ಲ. ಆ ಕ್ಷಣಕ್ಕೆ ನಾನು ನೋವು ಆಗ್ತೈತಿ, ಬಟ್ ಆದಷ್ಟು ನಾನು ಮೆಂಟಲಿ ಸ್ಟ್ರಾಂಗ್ ಇರ್ತೀನಿ. ನಾನು ಅದೇ ನನ್ನ ಹತ್ರ ಇರೋದೊಂದು ಪಾಸಿಟಿವ್ ಅಂದರೆ ನಾನು ಮೆಂಟಲಿ ಸ್ಟ್ರಾಂಗ್ ಇರೋದು. ಅದು ಕೆಲವೊಬ್ರಿಗೆ ಏನು ಅನಿಸ್ತತಿ, ನಾನು ಈ ಥರ ನೋಡಿ, ಆಕೆಗೆ ಏನಾಗೈತಿ, ಆರಾಮದಾಳ, ವಿಡಿಯೋ ಮಾಡ್ತಾಳಲ್ಲ, ಹಂಗೆ ಮಾಡ್ತಾಳಲ್ಲ, ಹಿಂಗೆ ಮಾಡ್ತಾಳಲ್ಲ, ಹಿಂದೆ 108 ಮಾತಾಡ್ತಾರೆ. ಬಟ್ ಕೇಳಿಸ್ಕೊಂಡ ಬೇಜಾರು ಅನ್ನಿಸ್ತತಿ. ಬಟ್ ಏನು ಮಾಡೋಕ್ಕಾಗಲ್ಲ, ಮಾತಾಡೋರು ಬುದ್ಧಿನಾಗಿದೆ ಅಂದಮೇಲೆ ನಾವು ತಲೆ ಕೆಡಿಸ್ಕೊಳಂಗಿಲ್ಲ. ನಂದೇನೈತೆ ನಾನು ಅದು ಮಾಡಬೇಕು. ಅವ್ರ ಗತೆ ನಮ್ಗೆ ಲೈಫ್ ಒಳಗೆ ಎಂಜಾಯ್ ಮಾಡೋ ಅಂಥ ಟೈಮೂ ಇಲ್ಲ. ಅವ್ರ ಥರ ನಮಗೆ ಬೇರೆಯವ್ರ ಬಗ್ಗೆ ಮಾತಾಡೋಕ್ಕೂ ಆಗೋದಿಲ್ಲ. ಯಾಕಂದರೆ ನನಗೆ ಮಸ್ತ್ ಆಗಿಬಿಟ್ಟತಿ. ಈ ಥರ ಇರಬೇಕಾದ್ರೆ ನಾನು ಬೇರೆಯವ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳೋದಿಲ್ಲ ಫ್ರೆಂಡ್ಸ್. ಈ ರೀತಿ ಇದೆ. ಆದಷ್ಟು ನನಗೆ ಇದ್ರೊಳಗೆ ಅಚೀವ್ ಮಾಡ್ಬೇಕಂತ ಐತಿ. ನೋಡೋಣ, ನಿಮ್ಮ ಪ್ರೀತಿ ಸಹಕಾರ ಇದ್ದರೆ ನಾನು ಮುಂದೆ ಬರ್ತೀನಿ. ಇಷ್ಟ ನಾನು ಹೇಳೋದು. ಕೆಲವೊಂದು ಸಲ ಎಲ್ಲ ಹೇಳ್ಕೊಂಬಿಡ್ಬೇಕು ಅನ್ನಿಸ್ತತಿ, ಕೆಲವೊಂದು ಸಲ ಹೇಳ್ಕೊಬಾರ್ದು ಅಂತಂದೇಳಿ ಇದು ಅನ್ನಿಸ್ತತಿ. ಯಾಕಂದರೆ ಈಗ ನಾವೇನು ಮುಂದೆ ಬಂದಿಲ್ಲಲ್ಲ, ಇವಾಗ ಹೇಳ್ಕೊಳೋದ್ರಾಗ ಅಷ್ಟೇನು ಇಂಟ್ರೆಸ್ಟ್ ಇರೋಂಗಿಲ್ಲ. ಏನಾದರೂ ಒಂದು ಅಚೀವ್ ಮಾಡಿದಾಗ ನಮ್ಮ ಕಷ್ಟಗಳು, ನೋವುಗಳು ಹೇಳ್ಕೊಳೋ ಮಜಾ ಇರ್ತೈತಲ್ಲ, ಅದೇ ಬೇರೆ ಇರ್ತೈತಿ. ಯಾಕೆ ಈ ಥರ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಪಪ್ಪಾಗೆ ಆಗಿರೋ ಸಿಚುವೇಶನ್ ನನಗೆ ನೆನಪು ಬರ್ತಾಯಿದೆ ಫ್ರೆಂಡ್ಸ್. ನಮ್ಮ ಅಪ್ಪಾಜಿಯವರು ಇದೇ ಥರ ಅವ್ರು ಕಷ್ಟಪಟ್ಟಿದ್ದು ಹೇಳ್ಕೊಂಡು ಕೆಲವೊಂದು ಸಲ ನಮ್ಮ ಮುಂದೆ, ಮಕ್ಕಳ ಮುಂದೆ ಹೇಳ್ತಿದ್ರು. ಅದೇ ಕೆಲವೊಂದು ಸಲ ನಮಗದು ಸ್ಟ್ರೆಂತ್ ಅಂತ ಹೇಳ್ಬೋದು. ಯಾವುದೇ ಒಂದು ಕಷ್ಟ ಬಂದರೂ, ಯಾವುದೇ ಒಂದು ತೊಂದರೆ ಆದ್ರೂ ಅವ್ನು ನೆನೆಸ್ಕೊಂಡ್ಬಿಡ್ತೀವಿ. ಆವಾಗ ನಾವು ಮತ್ತೆ ಸ್ಟ್ರಾಂಗ್ ಇರ್ತೀವಿ. ಇಷ್ಟೇ, ಎಲ್ರಿಗೂ ಇದೇ ಥರ ಆಗಿರುತ್ತೆ ಅಂತ ಅಂದ್ಕೊತೀನಿ. ಆದಷ್ಟು ಅದು ಏನೇ ಅವ್ರು ಎಷ್ಟೇ ಶ್ರೀಮಂತ ಇರಲಿ, ಎಷ್ಟೇ ರೊಕ್ಕ ಇರಲಿ, ಏನೇ ಬಂಗಾರ ಇರಲಿ, ಅದು ಮ್ಯಾಟ್ರ್ ಆಗೋದಿಲ್ಲ. ಆದಷ್ಟು ಮಕ್ಕಳಿಗೆ ಕಷ್ಟ ಅಂದ್ರೇನು, ಜೀವನ ಅಂದ್ರೇನು ಅಂತಂದೇಳಿ ಕಲಿಸ್ಬೇಕು. ಆಗ ಮಾತ್ರ ಮಕ್ಕಳು ಜೀವನದಲ್ಲಿ ಮುಂದೆ ಬರ್ತಾರೆ. ರೊಕ್ಕ ಇದ್ದರೆ ಮುಂದೆ ಬರ್ತಾರೆ, ಆಸ್ತಿ ಇದ್ದರೆ ಮುಂದೆ ಬರ್ತಾರೆ, ಅದೆಲ್ಲ ಸುಳ್ಳು ಫ್ರೆಂಡ್ಸ್. ಆ ಥರ ಯಾರಾದರೂ ಇದ್ದರೆ ಹೇಳಿ, ನಿಮಗೂ ಗೊತ್ತಿರುತ್ತೆ ಅಲ್ವಾ. ಆ ಥರ ರೊಕ್ಕ ಇದ್ದರೆ, ಆಸ್ತಿ ಇದ್ದರೆ ಮುಂದೆ ಬರ್ತಾರೆ ಅನ್ನೋದು ಸುಳ್ಳು. ಮೊದಲು ಮನುಷ್ಯನಿಗೆ ಕಷ್ಟ ಅನ್ನೋದು ಬರಬೇಕು. ಕಷ್ಟ ಅನ್ನೋದು ಗೊತ್ತಾತಂದರೆ ಲೈಫಿನ ರಿಯಾಲಿಟಿ ಗೊತ್ತಾಗ್ತತಿ, ಇಲ್ಲಾಂದರೆ ಗೊತ್ತಾಗೋಂಗಿಲ್ಲ. ಕಷ್ಟಪಡ್ಬೇಕಾಗ್ತತಿ. ಅದು ಯಾವ ಒಂದು ಏಜ್ ಇರ್ತದೆ, ಆ ಏಜ್ ಒಳಗೆ ನಾವು ಕಷ್ಟಪಟ್ವಿ ಅಂದರೆ ಮುಂದೆ ನಾವು ಚೆನ್ನಾಗಿರ್ತೀವಿ. ನಾವು ಆ ಏಜ್ ಒಳಗೆ ನಾವೇನು ಮಾಡಿಲ್ಲ ಅಂದರೆ ಮುಂದೆ ನಾವು ಮುದುಕರಾದ್ಮೇಲೆ ಏನು ಮಾಡೋಕ್ಕಾಗಲ್ಲ. ಅವಾಗ ದುಡಿಬೇಕಂದ್ರೆ ದುಡಿಯೋ ಶಕ್ತಿ ಇರೋದಿಲ್ಲ. ದುಡಿಯೋ ಶಕ್ತಿ ಇದ್ದಾಗೆ ದುಡಿಬೇಕು, ದುಡ್ಕೊಂಡು ತಿನ್ನಬೇಕು. ಇವಾಗ ದುಡಿಯೋ ಟೈಮ್ ಒಳಗೆ ನಾವು ದುಡಿಲಿಲ್ಲ ಅಂದರೆ ಮುಂದೆ ಏನು ಮಾಡೋಕ್ಕಾಗೋದಿಲ್ಲ. ಇದೇನೋ ನನ್ನ ಮನಸ್ಸಿನ ಭಾವನೆ ಈ ಥರ ಇತ್ತು ಫ್ರೆಂಡ್ಸ್, ಹೇಳ್ಕೊಂಡೆ ನಾನು ನಿಮ್ಮ ಹತ್ರ. ಆ ಥರ ಏನಾದರೂ ತಪ್ಪಿದರೆ ಕ್ಷಮಿಸಿ. ಮತ್ತು ಬಾಡಿಗೆ ಮೇಲೆ ಒಂದು ಅಜ್ಜಿ ಅಡ್ವಾನ್ಸ್ ಕೊಟ್ಟೋಗಿದ್ರು ಫ್ರೆಂಡ್ಸ್, ಅದು ಒಳ್ಳೆ ಕೊಡಬೇಕಂತ ಹೇಳಿ. ಆಯಿತು, ಈ ಥರ ಅನ್ನಿಸ್ತತಿ. ಏನಿದ್ರೂ ಮೊದಲು, ಏನೇ ಇದ್ರೂ ಮೊದಲು ನಮಗೆ ಮನುಷ್ಯನಿಗೆ ಕಷ್ಟ ಅನ್ನೋದು ಗೊತ್ತಾಗ್ಬೇಕು. ಅವಾಗ ಮಾತ್ರ ನಮಗೆ ರಿಯಾಲಿಟಿ ಗೊತ್ತಾಗೋದು. ಅದು ಗೊತ್ತಾಗಕ್ಕೆ ಬಿಡಲಿಲ್ಲ ಅಂದರೆ ಏನಿದ್ರು ವೇಸ್ಟೇ ಅದು ಜೀವನದಲ್ಲಿ. ನಾನಂತೂ ಈ ಥರ ಹೇಳೋದು. ಇನ್ನೊಂದು, ನನಗೆ ಯಾರೂ ಸೇರೋದಿಲ್ಲ, ನೇರವಾಗಿ ಮಾತಾಡ್ತೀನಿ ಅಂತ ಹೇಳಿ ಕೆಟ್ಟೋಳಾಗ್ಬಿಡ್ತೀನಿ ನಾನು. ನನಗೆ ಅಲ್ಲೊಂದು ಇಲ್ಲೊಂದು ಅವ್ರ ಹತ್ರ ಒಂದು ಇವ್ರ ಹತ್ರ ಒಂದು ಮಾತಾಡೋಕ್ಕೂ ಬರೋದಿಲ್ಲ. ಏನಿದ್ರು ನೇರವಾಗಿ ಮಾತಾಡ್ತೀನಿ ನಾನು. ಏನು ಮಾಡಬೇಕು, ಮತ್ತು ಖಾಲಿನೇ ಇರ್ತೀನಿ, ಮತ್ತು ಕೆಲವೊಂದು ಸಲ ಬ್ಯುಸಿ ಆಗ್ತೀನಿ, ಕೆಲವೊಂದು ಸಲ ಖಾಲಿ ಇರ್ತೀನಿ. ಅಂಥ ಟೈಮ್ ಒಳಗೆ ನಾನು ಏನು ಮಾಡಲಿ, ನನಗಂತ ಏನಿದೆ, ಈ ವಿಡಿಯೋಸ್ ಮಾಡ್ತೀನಿ ಅನ್ನೋದ್ರಿಂದ ನನಗೆ ಟೈಮ್ ಪಾಸ್ ಆಗುತ್ತೆ. ಇಲ್ಲಾಂದರೆ ಟೈಮ್ ಪಾಸೇ ಆಗೋದಿಲ್ಲ ಫ್ರೆಂಡ್ಸ್. ಅಷ್ಟು ಟೈಮ್ ಪಾಸ್ ಮಾಡೋಕ್ಕೋಗಲ್ಲ, ಅಷ್ಟು ಬೇಜಾರಾಗ್ತೈತೆ. ಹೊರಗೆ ಎಷ್ಟಂತ ಹೋಗಲಿ, ಬರೆಯೋರ ಮನೆಯಲ್ಲಿ ಹತ್ರ ಎಷ್ಟಂತ ಇರಲಿ, ಅವ್ರಿಗೂ ಕೆಲಸ ಇರುತ್ತೆ ಅಲ್ವಾ, ಅಲ್ಲೋಗಿ ಕುಂದ್ರಕ್ಕಾಗೋದಿಲ್ಲ ಅಲ್ವಾ ಫ್ರೆಂಡ್ಸ್. ನಾನು ಜಾಸ್ತಿ ಹೊರಗೆ ಹೋಗೋದು ಕಡಿಮೆ, ಇವ್ರ ಮನೆ ಹತ್ರ ಹೋಗಿ ಕೂತ್ಕೊಳ್ಳೋದು ಕಡಿಮೆ. ನನ್ನ ಕೆಲಸ ಆಯ್ತು, ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ನಾನು ಈಗೇನೋ ಸನ್ನಿಧಿ ಅಕ್ಕವ್ರ ಮನೆ ಹತ್ರ ಹೋಗ್ತಾಯಿದ್ದೀನಿ. ಅವರು ನನಗೆ ಹಚ್ಕೊಂಡ್ಬಿಟ್ಟಿದ್ದಾರೆ ಭಾಳ ಅಂತ ಹೇಳಿ ಅವ್ರ ಕಡೆ ಹೋಗ್ತೀನಿ, ಅವ್ರ ಮಕ್ಳ ಕಡೆ ಹೋಗ್ತೀನಿ. ಆ ಮಕ್ಳ ಕಡೆ ಇದ್ದಾನಾದ್ರೂ ಒಂದು ಸ್ವಲ್ಪ ಖುಷಿ ಸಿಗುತ್ತೆ ಅಂತ ಹೇಳಿ. ಸೊ ಹಂಗಾಗಿ ನಾನು ಅಲ್ಲಿ ಹೋಗಿರ್ತೀನಿ. ಅಲ್ಲಿ ಬಿಟ್ಟರೆ ಮತ್ತೆ ನಾನು ಎಲ್ಲಿ ಹೋಗಂಗಿಲ್ಲ, ಯಾರ ಮನೆ ಹತ್ರ ಹೋಗಂಗಿಲ್ಲ. ಯಾಕಂದರೆ ಇಲ್ಲಿ ನಮ್ಮ ಓಣಿ ಒಳಗೆ ಯಾರೋ ಅಷ್ಟು ಸರಿಯಾದವರು ಇಲ್ಲ. ಸರಿಯಾದವ್ರು ಅನ್ನೋದಕ್ಕಿಂತ ಅವ್ರ ಬಾಯಿಗಳು ಸರಿ ಇಲ್ಲ. ಸೊ ಹಂಗಾಗಿ ಏನೇನೋ ಮಾತಾಡ್ಬಿಡ್ತಾರೆ, ನನಗದು ಬೇಜಾರಾಗ್ತೈತೆ. ನನ್ನ ಕಿವಿಗೆ ಬಿತ್ತಂದರೆ ನಾನು ಸುಮ್ಮನೆ ಇರೋಳಲ್ಲ. ಹಿಂದಿಲಿದ್ದ ಮಾತಾಡಿರ್ತಾರೆ, ಮುಂದೆ ಬಂದು ನನಗೆ ನೈಸ್ ಮಾಡ್ಕೊತ ಮಾತಾಡ್ಸೋಕೆ ಬಂದರೆ ನಾನು ಯಾಕೆ ಸುಮ್ಮನೆ ಇರಲಿ ಅಲ್ವಾ. ಅವ್ರೇನು ಉತ್ತರ ಕೊಟ್ಟಿರ್ತಾರೆ, ರಿಟರ್ನ್ ಅದನ್ನ ಉತ್ತರ ಕೊಟ್ಟೇ ಬರ್ತೀನಿ. ನಾನು ಅನಿಸ್ಕೊಳೋದಿಲ್ಲ ಅಷ್ಟು ಸುಲಭವಾಗಿ ಯಾರ ಹತ್ರನೂ. ಅದು ಯಾಕೇನೋ ಗೊತ್ತಿಲ್ಲ, ಅದು ನಾನು ಚಿಕ್ಕವಳಿದ್ದಾಗಿದ್ದೇನಾದ್ರೂ ರೂಢಿ ಆಗಿಬಿಟ್ಟತಿ. ನಮ್ಮ ಅಪ್ಪ ಏನಾದರೂ ಅಂದರೆ ನಾನು ತಪ್ಪಿಲ್ಲ ಅಂದರೆ ನಾನು ಅನಿಸ್ಕೊಂಡೇ ಇರೋ ಮಗಳದೀನಿ.
ಇನ್ನು ಇವ್ರು ಯಾರೋ ಬಂದು ಅಂತಾರಂದ್ರೆ ಯಾಕೆ ಅನ್ಸ್ಕೋಬೇಕು ನಾನು? ಅವ್ರಿಗೆ ಏನು ಗೊತ್ತಿರುತ್ತೆ ನಮ್ಮ ರಿಯಾಲಿಟಿ, ನಮ್ಮ ಲೈಫ್, ನಮ್ಮ ಮನೆ ಬಗ್ಗೆ ಏನು ಗೊತ್ತಿರುತ್ತೆ? ಹೊರಗಿಂದ ಅಷ್ಟೇ ನೋಡಿ ಮಾತಾಡ್ತಾರಂದ್ರೆ ಯಾಕೆ ಅನ್ಸ್ಕೋಬೇಕು? 4 ಗೋಡೆ ಮಧ್ಯೆ ಏನು ನಡೀತೈತೆ ಅನ್ನೋದು ಅವ್ರಿಗೆ ಏನು ಗೊತ್ತಿರುತ್ತೆ ಫ್ರೆಂಡ್ಸ್, ಅಲ್ವಾ? ಸೊ ಹಂಗಾಗಿ ನಾನು ಆದಷ್ಟು ಪಾಸಿಟಿವ್ ಆಗಿರ್ತೀನಿ, ಆದಷ್ಟು ನೇರವಾಗಿ ಮಾತಾಡ್ತೀನಿ ನಾನು. ಅದಕ್ಕೋಸ್ಕರ ಕೆಲವೊಬ್ಬರಿಗೆ ಕೆಟ್ಟ ಆಗ್ತೀನಿ. ನನ್ನ ಮನಸ್ಸಿನಾಗ ಯಾವತ್ತೂ ನಾನು ಯಾರಿಗೂ ಕೆಟ್ಟ ಬಯಸಿಲ್ಲ, ಕೆಟ್ಟು ಇಟ್ಕೊಂಡಿಲ್ಲ ನಾನು ನನಗೆ ಅವ್ರು ಕೆಟ್ಟದ್ದೇ ಮಾಡಿರಲಿ, ನಾನು ಅವ್ರಿಗೆ ಒಳ್ಳೇದಾಗಲಿ ಅಂತಂದೇಳಿ ಬಯಸ್ತೀನಿ. ಸಿಟ್ಟು ಬಂದರೆ ಮಾತಾಡ್ತೀನಿ, ಒದರಾಡ್ತೀನಿ, ಅದು ಬೇರೆ ಮಾತು. ಯಾಕಂದರೆ ಸಿಟ್ಟಲ್ಲಿ ನಾನು ಏನು ಮಾತಾಡ್ತೀನಿ, ಮನಸ್ಸಲ್ಲಿ ಏನು ಮಾತಿರುತ್ತೋ ಅದು ಬಂದುಬಿಡ್ತೈತಿ. ಬಟ್ ನಾನು ಮನಸ್ಸೊಳಗೆ ಯಾವುದನ್ನು ನಾನು ಇಟ್ಕೊಂಡು ಮಂಡಿಗೆ ತಿಂತಾರೆ ಅದೇನೋ ಅಂತಾರಲ್ಲ, ಅದು ಗೊತ್ತಿಲ್ಲ ಅದ್ರ ಮೀನಿಂಗ್ ಅಂತಿರ್ತಾರೆ. ಈ ಥರ ಮಣ್ಣಿಗೆ ತಿಂತಾರೆ ಏನೋ ಅಂತಾರೆ ನೋಡಿ, ಮನಸ್ಸೊಳಗೆ ಇಟ್ಕೊಂಡು ಆ ಥರ ಮಾಡೋಂಗಿಲ್ಲ. ಮನಸ್ಸೊಳಗೆ ಇದ್ದು ಹೊರಗೆ ಹಾಕ್ಬಿಡ್ತೀನಿ. ಯಾಕಂದರೆ ಅವಾಗ ಅದರಷ್ಟು ಸಮಾಧಾನ ಯಾವುದೂ ಆಗಂಗಿಲ್ಲ. ಎಷ್ಟಂತ ನಾನು ತಡ್ಕೋಬೇಕು, ನನ್ನ ಮೈಂಡ್ ಎಷ್ಟಂತ ತಡ್ಕೊತೈತಿ, ಈ ಏಜಿಗೆ ನನ್ನ ಮೈಂಡು ಎಷ್ಟಂತ ತಡ್ಕೋಬೇಕು ಅಲ್ವಾ? ಸೊ ಹಂಗಾಗಿ ಬೇಜಾರಾಗುತ್ತೆ ಕೆಲವೊಂದು ಸಲ, ಒದರಾಡ್ಬಿಡ್ತೀನಿ. ಅದು ಯಾರು ಏನಾದರೂ ಏನಾದರೂ ತಿಳ್ಕೊಂಡ್ಲಿ. ಯಾಕಂದರೆ ನನಗಾಗೋ ನೋವು, ನನಗಾಗಿರೋ ಕಷ್ಟ, ನನಗಾಗಿರೋ ಮೋಸ ಅದು ನನಗೆ ಮಾತ್ರ ಗೊತ್ತು, ಯಾರಿಗೂ ಗೊತ್ತಿಲ್ಲ. ಕೆಲವೊಬ್ರು ಅಂತಾರೆ ಈಕಿಗೆ ಏನಾಗೈತಿ, ಎಲ್ಲ ಏನು ಕಡಿಮೆ ಆಗೈತಿ, ಏನಾಗೈತಿ, ಏನು ಸರಿ, ಏನು ಮಾಡ್ಯಾರ ಅಂತ ಹೇಳಿ ಮಾತಾಡೋರೇನು ಮಾತಾಡ್ತಾರೆ ಫ್ರೆಂಡ್ಸ್. ಯಾಕಂದ್ರೆ ಅವ್ರು ಹೆಂಗೆ ಬಂದಿರ್ತೀವಿ ಅನ್ನೋದು ಅವ್ರಿಗೂ ಅರಿವಿರೋದಿಲ್ಲ, ಮಾತಾಡ್ತಾರೆ. ನಾನು ಇನ್ನೊಬ್ರಿಗೆ ನಾನು ಯಾವತ್ತೂ ರೊಕ್ಕ ನೋಡಿ ನಾನು ಅವ್ರಿಗೆ ಯಾವತ್ತೂ ರೆಸ್ಪೆಕ್ಟ್ ಕೊಡೋಲ್ಲ. ಅವ್ರ ವ್ಯಕ್ತಿತ್ವ ನೋಡ್ತೀನಿ, ಅವ್ರ ಗುಣ ನೋಡ್ತೀನಿ, ಅವ್ರ ಬುದ್ಧಿ ನೋಡ್ತೀನಿ, ಅದಕ್ಕೆ ಮಾತ್ರ ನಾನು ರೆಸ್ಪೆಕ್ಟ್ ಕೊಡ್ತೀನಿ. ರೊಕ್ಕಕ್ಕೆ ಯಾವತ್ತೂ ನಾನು ಸಲಾಮ್ ಹೊಡೆಯಲ್ಲ, ರೊಕ್ಕಕ್ಕೆ ಯಾವತ್ತೂ ನಾನು ರೆಸ್ಪೆಕ್ಟ್ ಕೊಡೋಲ್ಲ. ಅದೆಷ್ಟೇ ದೊಡ್ಡ ಪೊಸಿಷನ್ನಾಗಿದ್ರೂ ಅಷ್ಟೇ. ಅವ್ರು ಏನು ತಿಳ್ಕೊಂಡಾರ ಅದು ಅವ್ರಿಗೆ ಬಿಟ್ಟಿದ್ದು. ನಾನು ಮಾತ್ರ ಒಂದು ಸಲ ನಾನು ಅವ್ರು ನಂಬಿರ್ತೀನಿ ಅಂದರೆ ಅವರಿದ್ದ ಏನಾದರೂ ನನಗೆ ಇದು ಆಯಿತು ಅಂದರೆ ಒಳ್ಳೆ ನೋಡೋಂಗಿಲ್ಲ, ಅವ್ರಿಗೆ ರೆಸ್ಪೆಕ್ಟು ಕೊಡೋಂಗಿಲ್ಲ. ಅವ್ರನ್ನ ಹೆಂಗೆ ಮಾತಾಡ್ಸ್ಬೇಕು ಹಂಗೆ ಮಾತಾಡ್ಸಿ ಕೈ ಬಿಡ್ತೀನಿ. ಉಳಿಸ್ಕೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದ. ಅವ್ರು ಎಂಥ ಮನುಷ್ಯನಾಗಿರಲಿ, ಅವ್ರು ಎಷ್ಟು ದೊಡ್ಡ ಪೊಸಿಷನ್ನಾಗಿದ್ರು ಅಷ್ಟೇ. ಅದು ಏನಿಲ್ಲ, ಅದು ನಮ್ಮ ಅಪ್ಪನ ರಕ್ತದಾಗೆ ಬಂದುಬಿಟ್ಟದ ನಮಗೆ. ಅಂಥವೆಲ್ಲ ಕಲಿಸಿಲ್ಲ. ರೊಕ್ಕಿದ್ದವ್ರ ಹತ್ರ ಚಂದ ಮಾತಾಡೋದು, ರೊಕ್ಕ ಇಲ್ದವ್ರ ಹತ್ರ ದೂರ ಸರಿಯೋದು ಅಂಥವಿಲ್ಲ. ನನ್ನ ಹತ್ರ ಮಾತ್ರ ಅಂಥದ್ದಿಲ್ಲ. ರೊಕ್ಕ ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಕೆಲವೊಂದು ಸಲ ಏನು ರೊಕ್ಕ ಇದ್ದರೆ ಅದು ನಮ್ಗೆ ಆಗೋದಿಲ್ಲ. ಏನು ಮಾಡಬೇಕಲ್ಲ, ಮನುಷ್ಯತ್ವನಿಲ್ಲ ಅಂದರೆ ರೊಕ್ಕ ತೊಗೊಂಡು ಏನು ಮಾಡ್ತೀರಾ? ಹಿಂಗಿರುತ್ತೆ. ಸೊ ಹಂಗಾಗಿ ನಾನು ಅದಕ್ಕೋಸ್ಕರ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕಂತಲೇ 2 ವರ್ಷದ ಟ್ರೈ ಮಾಡ್ತಾಯಿದ್ದೆ. ಬಟ್ ಆಗ್ತಾ ಇರಲಿಲ್ಲ. ಹೋದ ವರ್ಷವೇ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೆ. ವಿಡಿಯೋಸ್ ಅದು ಒಂದು ವಿಡಿಯೋಸ್ ಹಾಕ್ತಿದ್ದೆ. ನಮ್ಮ ಬುಜ್ಜಿ ಜೊತೆ ವಿಡಿಯೋ ಮಾಡಿದ್ದು ಹಾಕ್ತಿದ್ದೆ, ಶಾರ್ಟ್ ವಿಡಿಯೋಸ್ ಹಾಕ್ತಿದ್ದೆ. ಈಗೊಂದು 2 ಮಂತ್ಸ್ ಇದ್ದ ನಾನು ಬ್ಲಾಗ್ ವಿಡಿಯೋಸ್ ಹಾಕಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಅವಾಗ 2 ವರ್ಷದಿದ್ದೇನೆ ನಾನು ವಿಡಿಯೋಸ್ ಹಾಕಿದ್ರೆ ಎಷ್ಟಿದೆ ನನ್ನ ಚಾನಲ್ ಗ್ರೋತ್ ಆಗ್ತಿತ್ತೇನೋ. ಬಟ್ ನಂದು ತಪ್ಪೈತಿ, ನಾನು ವಿಡಿಯೋ ಮಾಡೋದನ್ನ ಲೇಝಿ ಮಾಡಿಬಿಟ್ಟೆ. ಬಟ್ ಈಗ ಏನು ಕಾಲ ಮಿಂಚಿಲ್ಲಲ್ಲ, ಈಗೂ ಮಾಡೋಣ. ಈಗೂ ನನಗೆ ಕೆಲವೊಂದು ಪಾಠ ಕಲಿಸಿದ್ರು, ಭಾಳ ಚಂದ ಪಾಠ ಕಲಿತೆ. ಮುಂದೆ ಹೋಗೋಣ. ನನಗಿದು ಚಲೋ ಅನಿಸುತ್ತೆ. ಯಾಕಂದರೆ ಈ ಏಜ್ಗೆ ಏನನ್ನೋದೆಲ್ಲ ರಿಯಾಲಿಟಿ ತೋರಿಸ್ಬಿಟ್ರು. ನಾನು ಮುಂದೆ ಭಾಳ ಚೆನ್ನಾಗಿರ್ತೀನಿ ಅನ್ನೋ ನಂಬಿಕೆ ನನಗಿದೆ. ಅದು ನಾನೊಬ್ಬಳೇ ಚೆನ್ನಾಗಿರ್ತೀನಿ, ಬೇರೆಯವ್ರಿಗೆ ಗೊತ್ತಿಲ್ಲ ಫ್ರೆಂಡ್ಸ್. ನಾನು ಚೆನ್ನಾಗಿರ್ತೀನಿ. ನಾನು ತಡ್ಕೊತೀನಿ, ಸಹಿಸ್ಕೊಳ್ತೀನಿ, ಕ್ಷಮಿಸ್ತೀನಿ, ಎಲ್ಲ ಮಾಡ್ತೀನಿ. ಮತ್ತೆ ಅದೇ ತಪ್ಪು ಮಾಡ್ತಾರೆ ಅಂದರೆ ಅವ್ರನ್ನ ಸೈಲೆಂಟಾಗಿ ದೂರ ಇಟ್ಬಿಡ್ತೀನಿ. ಅದು ಅವ್ರಿಗೆ ಬಿಟ್ಟಿದ್ದು, ಉಳಿಸ್ಕೊಳ್ಳೋದು, ಬಿಡೋದು, ಮಾಡೋದು ಈ ರೀತಿ ಇದೆ. ಅವರು ಏನೋ ತಿಳ್ಕೊಂಬಿಟ್ಟಿದ್ರು ನನಗೆ. ಎಲ್ಲ ಉಲ್ಟಾ ಆಗಿಬಿಡುತ್ತಲ್ಲ, ಬೇಜಾರಾಗುತ್ತೆ ಅವ್ರಿಗೆ. ಏನು ಮಾಡೋದು? ನಾವು ಎಷ್ಟಂತ ಸಹಿಸ್ಕೊಳೋಣಲ್ವ? ಏನು ಹಳ್ಳಿಲಿದ್ದ ಬಂದಿರ್ತೀವಿ ಅಂದರೆ ನಾವೇನು ಮನುಷ್ಯರಲ್ವ? ನಾವು ಅನ್ನ ತಿಂದಿರ್ತೀವಲ್ಲ, ಒಂದು ಲೆಕ್ಕಕ್ಕಿಂತ ಹಳ್ಳಿ ಒಳಗಿರೋರು ಎಷ್ಟು ಚಂದ ಇರ್ತಾರೆ, ಎಷ್ಟು ಚಂದ ಬೆಳೆದಿರ್ತಾರೆ, ಒಟ್ಟಿಗೆ ಅನ್ನ ತಿಂದಿರ್ತಾರೆ. ಅವರೇ ಚಂದ ಊಟ ಮಾಡಿರ್ತಾರೆ. ಹೆಲ್ತ್ ಚಲೋ ಇರ್ತೈತಿ, ಬುದ್ಧಿ ಚಲೋ ಇರ್ತೈತಿ, ಗುಣ ಚಲೋ ಇರ್ತೈತಿ. ಮತ್ತು ಫ್ರೆಂಡ್ಸ್, ಯಾರೆಲ್ಲ ನನ್ನ ಇನ್ನೂ ಚಾನಲ್ ನೋಡ್ತಾ ಇಲ್ಲ, ಬೇಗ ನನ್ನ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವೀಡಿಯೋಸ್ಗಳಿಗೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನೋಡೋಣ ಮುಂದೊಂದಿನ ನಾನು ನನ್ನ ಕಾಲ ಮೇಲೆ ನಾನು ನಿಂತ್ಕೊತೀನಿ. ₹1 ದುಡಿಯೋ ಶಕ್ತಿನಾದರೂ ನನಗೆ ಐತಲ್ಲ ಅನ್ನೋ ಒಂದು ಇದು ಬರುತ್ತೆ ನನಗೆ. ನಿಮಗೂ ಗೊತ್ತು, ಹೊರಗೆ ಹೋಗಿ ದುಡಿಯೋದಷ್ಟು ಸುಲಭದ ಮಾತು ಅಲ್ಲ ಅಂತ ಹೇಳಿ. ಪ್ಲೀಸ್ ನಿಮ್ಮ ಸಪೋರ್ಟ್ ನನಗೆ ಬೇಕು. ನನಗೆ ಯಾರು ಸಪೋರ್ಟು ಇಲ್ಲ, ನೀವು ಅದೀರಂತ ಹೇಳಿ ನಂಬಿದ್ದೀನಿ. ನಿಮ್ಮ ಸಪೋರ್ಟ್ ನನಗೆ ಬೇಕು. ನೀವು ಸಪೋರ್ಟ್ ಮಾಡ್ತೀರಾ ಅಂತ ಗೊತ್ತು. ಪ್ಲೀಸ್ ಸಪೋರ್ಟ್ ಮಾಡ್ತೀರಲ್ಲ, ಸಪೋರ್ಟ್ ಮಾಡಿ. ನಾನು ಈ ವಿಡಿಯೋ ಮಾಡಬೇಕಂತಲೇ ಹೇಳಿ ಮಾಡಿದೆ. ಇವತ್ತು ನಾನು ಬ್ಲಾಗ್ ವಿಡಿಯೋಸ್ ಏನೂ ಹಾಕಿಲ್ಲ, ಲೈವ್ ಬಂದಿದ್ದೆ ಅಷ್ಟು ಬಿಟ್ಟರೆ ನಾನು ವಿಡಿಯೋಸ್ ಏನು ಮಾಡಿ ಹಾಕಿಲ್ಲ. ಸಪೋರ್ಟ್ ಮಾಡಿ. ನಿಮ್ಮ ಪ್ರೀತಿ, ನಿಮ್ಮ ವಿಶ್ವಾಸ ಹೀಗೆ ಇರಲಿ ಸದಾ ನನ್ನ ಮೇಲೆ ಅಂತ ನಾನು
ಕೇಳ್ಕೊತೀನಿ. ನಾನು ನಿಮ್ಮ ಪ್ರೀತಿಯ ಸುಷ್ಮಾ ಕನ್ನಡತಿ. ಈ ನಿಮ್ಮ ಕನ್ನಡತಿಗೆ ನಿಮ್ಮ ಸಪೋರ್ಟ್ ಬೇಕು ಫ್ರೆಂಡ್ಸ್. ಪ್ಲೀಸ್ ಸಪೋರ್ಟ್ ಮಾಡಿ ನನಗೂ ಕೂಡ. ಓಕೆ, ಥ್ಯಾಂಕ್ ಯು. ನಾ ಇಲ್ಲಿಗೆ ನನ್ನ ಮಾತುಗಳನ್ನ ಮುಗಿಸ್ತೀನಿ. ನಿಮಗೂ ಬೋರ್ ಆಗಬಾರ್ದು ನನ್ನ ಮಾತುಗಳು. ಸೊ ಹಂಗಾಗಿ ನಾನು ಈ ಮಾತುಗಳನ್ನ ಇಲ್ಲಿಗೆ ಮುಗಿಸ್ತೀನಿ. ಮತ್ತು ನಾನು ನಾಳೆ ನಿಮಗೆ ಬ್ಲಾಗ್ ವಿಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಫ್ರೆಂಡ್ಸ್. ಓಕೆನಾ? ಥ್ಯಾಂಕ್ ಯು ಫ್ರೆಂಡ್, ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗ್ತೀನಿ. ಬಾಯ್ ಬಾಯ್.